ಬಿಗ್ ಬಾಸ್ ಅಂತ ಬಂದ್ಮೇಲೆ ಗೊತ್ತಾಯ್ತು ಕಾರ್ತಿಕ್ ಅವರು ಬಂದ ಮೇಲೆ. ಸೊ ನಿಮ್ಮ ಮತ್ತೆ ಕಾರ್ತಿಕ್ ಅವರ ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಸುಮಾರು ವರ್ಷಗಳದೆ. ಸೊ ಕಾರ್ತಿಕ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಹೇಳಿದ್ರು? ಹಾಗೇನೆ ಇನ್ನೊಂದೇನಂತಂದ್ರೆ, ಮೊದ್ಲು ಈ ಕ್ವಶನ್ ಆನ್ಸರ್ ಮಾಡಿ, ನಾನು ನಿಮ್ಗೆ ಆಮೇಲೆ ಕೇಳ್ತೀನಿ ಇನ್ನೊಂದು ಕ್ವಶನ್. ಇದಕ್ಕ ಕಾರ್ತಿಕ್ ನಾನು ಹಲವಾರು ವರ್ಷಗಳು ಒಂದೇ ಮನೇಲಿ ಇದ್ವಿ, ನಾವು ಹೌಸ್ ಮೇಟ್ಸ್ ಆಗಿದ್ವಿ, ನಾವು ಒಂದೇ ಫ್ಲಾಟ್ ಅಲ್ಲಿ ಜೀವನ ಮಾಡಿದ್ವಿ. ಸೊ ನಾನು ನನ್ನ ಸ್ಟ್ರಗಲ್ಸ್ ನ ತುಂಬಾ ಹತ್ತಿರದಿಂದ ನೋಡಿರುವಂತ ವ್ಯಕ್ತಿ ಅವನು, ಅಂಡ್ ಅವನ ಸ್ಟ್ರಗಲ್ಸ್ ನ ತುಂಬಾ ಹತ್ತಿರದಿಂದ ನೋಡಿದೀನಿ ನಾನು. ಅಂಡ್ ನಾವಿಬ್ರು ಏನು ನಮ್ ನಿಜವಾದ ವ್ಯಕ್ತಿತ್ವ ಏನು ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಅಂಡ್ ಆ ವ್ಯಕ್ತಿತ್ವ ಇಬ್ರು ಬಿಗ್ ಬಾಸ್ ಅಲ್ಲಿ ತೋರಿಸಿದಾಗ, ನಾನು ಕಾರ್ತಿಕ್ ಹೋದಾಗ ನಾನು ನನ್ನ ಫ್ರೆಂಡ್ಸ್ ಅದೇ ಮಾತಾಡ್ಕೊತಾ ಇದ್ವಿ, ಇವನು ಮನೆ ಒಳಗೆ ನಾನು ನಮ್ ಜೊತೆ ಹೆಂಗಿದ್ನೋ ಮನೆ ಒಳಗೂ ಹಂಗೆ ಇದನ್ನಲ್ಲ ಅಂತ. ಕಾರ್ತಿಕ್ ಕೂಡ ಅದನ್ನೇ ಮಾತಾಡ್ಕೊಂಡಿದ್ದಾನೆ, ಈ ನನ್ ಮಗ ನಮ್ ಜೊತೆ ಹೆಂಗಿದ್ನೋ ಮನೆ ಒಳಗೂ ಹಂಗೆ ಇದನ್ನಲ್ಲ, ಸೂಪರ್ ಗುರು ಅಂತ. ಸೊ ನನ್ನ ಅವನ ಫ್ರೆಂಡ್ಶಿಪ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಇರೋಂಥ ಫ್ರೆಂಡ್ಶಿಪ್, ಎಲ್ಲವನ್ನು ಕೊಡುವಂತ ಫ್ರೆಂಡ್ಶಿಪ್. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಇನ್ನೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಸುಮಾರು ವರ್ಷಗಳ ಕಾಲ ಫ್ರೆಂಡ್ಶಿಪ್ ಆಗಿತ್ತು ನಿಮ್ಮ ಮತ್ತೆ ಬಿಗ್ ಬಾಸ್ ಸೀಸನ್ 10 ಕಾರ್ತಿಕ್ ಅವರ ಒಂದು ಫ್ರೆಂಡ್ಶಿಪ್. ನೀವು ಬಿಗ್ ಬಾಸ್ಗೆ ಆಪರ್ಚುನಿಟಿ ತರ ಬಂದಾಗ ಕಾರ್ತಿಕ್ ಅವ್ರ ಕಡೆಯಿಂದ ಏನೆಲ್ಲ ಟಿಪ್ಸ್ ತಗೊಂಡೋಗಿದ್ರಿ? ಅವ್ನು ಹೇಳಿದ್ ಒಂದೇ ಮಾತು, ಮಗ ನೀನು ನಮ್ಗಳ ಜೊತೆ ಹೆಂಗಿದ್ಯೋ ಹಂಗೆ ಇರ್ಬೇಕು ನೀನು. ಹೌದು ಟ್ರಿಗರ್ ಆಗುತ್ತೆ ಒಂದಷ್ಟು ಪಾಯಿಂಟ್ಗಳು, ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೋಗು ಚೆನ್ನಾಗ್ ಆಡು, ಯಾರಾದ್ರೂ ತುಂಬಾ ಸ್ಟ್ರಾಂಗ್ ಅನ್ಸಿದ್ರೆ ಅವ್ರನ್ನ ಆಪೋಸಿಟ್ ಮಾಡ್ಕೊ, ಅಷ್ಟು ಬಿಟ್ಟು ನಿನ್ಗೆ ಏನೇನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆ, ಅಷ್ಟೇ ಹೇಳಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.